ಅಮ್ಮ ನಂಗೆ ಹೊಟ್ಟೆ ಹಸ್ದೈತೆ ತಿನ್ನೋದು ಕೊಡು. ಇದೇನು ಗೊತ್ತಾ, ಅವರೆಕಾಯಿ, ಗೆಣಸು. ಏನು ಬೇಡ, ಏನಿದು ಉಪ್ಪಿಲ್ಲ ಹುಳಿನ ಖಾರ ಇಲ್ಲ, ಬೇಡ, ನನಗೆ ಮ್ಯಾಗಿ ಮಾಡ್ಕೊಡು. ಇವತ್ತು ಸಂಕ್ರಾಂತಿ ಹಬ್ಬ, ಇವತ್ತು ಮ್ಯಾಗಿ ಬೇಕಾ? ಈ ಹಬ್ಬದ ವಿಶೇಷ ಏನ್ ಗೊತ್ತಾ ನನಗೆ? ಇಲ್ಲ, ಏನು? ಆ ಜೇಡ ಕಟ್ಟರೆ ಮೂಲೆ ನೋಡು. ಸಂಕ್ರಾಂತಿ ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕೊಂಡು ಸಂಭ್ರಮಿಸೋ ಹಬ್ಬ ಅಷ್ಟೇ ಅಲ್ಲ, ಇದು ರೈತರ ಹಬ್ಬ. ವರ್ಷವಿಡೀ ಬೆಳೆಸಿದಂತ ದವಸ ಧಾನ್ಯಗಳನ್ನ ಪೂಜಿಸೋ ಹಬ್ಬ. ಹಾ, ಸೂರ್ಯ ದೇವರಿಗೆ ಇಷ್ಟ ಆದ ಬೆಲ್ಲನ ಜೊತೆಗೆ ಶನಿ ದೇವರಿಗೆ ಇಷ್ಟ ಆದ ಎಳ್ಳನ್ನ ತಿನ್ನೋದ್ರ ಮೂಲಕ, ಜೊತೆಗೆ ಎಲ್ಲರಿಗೂ ಎಳ್ಳು ಬೆಲ್ಲನ ಹಂಚೋದ್ರ ಮೂಲಕ ಜೀವನದಲ್ಲಿ ಕಷ್ಟ ಸುಖ ಎಂಬ ಸಿಹಿ ಕಹಿಗಳನ್ನ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯನ ತಿಳಿಸುವಂಥ ಹಬ್ಬ. ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ಹೊಸ ಬಟ್ಟೆನ ಹಾಕೊಂಡು ಮನೆ ಮಂದಿಯೆಲ್ಲ ಖುಷಿಯಾಗಿ ಸಂಭ್ರಮಿಸೋ ವರ್ಷದ ಮೊದಲನೇ ಹಬ್ಬ. ಬಟ್ ನಾನು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಏನಂದರೆ ನೀವು ಎಲ್ಲಿ ಬೇಕಾದ್ರೂ ಚೌಕಾಸಿ ಮಾಡಿ ಪರವಾಗಿಲ್ಲ, ಬಟ್ ರೈತರ ಹತ್ರ ಮಾತ್ರ ಯಾವುದೇ ರೀತಿ ಚೌಕಾಸಿ ಮಾಡಬೇಡಿ. ಯಾಕಂದರೆ ವರ್ಷವಿಡೀ ಕಷ್ಟಪಟ್ಟು ಮಳೆ ಗಾಳಿ ಅಂತ ನೋಡದೆ, ಚಳಿ ಬಿಸಿಲು ಅಂತ ಏನೂ ನೋಡದೆ ಕಷ್ಟಪಟ್ಟು ಬೆವರು ಹರಿಸಿ ಬೆಳೆನ ಬೆಳೆದಿರ್ತಾರೆ. ಹಾಗಂತ ನಾನು ಜಾಸ್ತಿ ಅಮೌಂಟ್ ಕೊಟ್ಟು ನೀವು ತೊಗೊಂಡೋಗಿ ದವಸ ಧಾನ್ಯಗಳನ್ನ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರೇನು ಹೇಳ್ತಾರಲ್ಲ ಅಮೌಂಟು ಅಷ್ಟನ್ನೇ ಕೊಟ್ಟು ತೊಗೊಂಡೋಗಿ ಅಂತ ಹೇಳ್ತೀನಿ. ಯಾಕಂದರೆ ಒಂದೊಂದು ದವಸ ಧಾನ್ಯಗಳ ಹಿಂದೆ ಅವರ ಕಠಿಣ ಪರಿಶ್ರಮ ಇರುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.